ಎದುರುಗಡೆ ಕಂಡಾಗಲೂ ಅದನ್ನು ಇಲ್ಲ ಅಂತ ಹೇಳುವವ. ಎದುರುಗಡೆ ಬೇಕಾದಷ್ಟು ಸೂಚನೆಗಳು ಸಿಗ್ತವೆ, ಸಾಕ್ಷಿಗಳು ಇರ್ತವೆ. ಹಾಗಿದ್ದಾಗಲೂ ಅದೆಲ್ಲ ಇಟ್ಟುಕೊಂಡು ನಾವು ಈ ವಿಷಯವನ್ನೆಲ್ಲ ಒಪ್ಲಿಕ್ಕಾಗಲ್ಲ. ತನಗೆ ತಿಳಿಯದ ವಸ್ತು ಇದೆ ಅಂತಲೇ ಗೊತ್ತಿಲ್ಲದವ ಇನ್ನೊಬ್ಬರು ಅದು ಇದೆ ಅಂತ ಅನ್ನೋದಕ್ಕೆ ಬೇಕಾದ ಸಾಕ್ಷಿಗಳನ್ನು ಒದಗಿಸಿದಾಗಲೂ ಅದನ್ನು ಅಲ್ಲಗಳೆಯುವವ ಒಂದು ನಾಸ್ತಿಕ. ಇಂಥವನಿಗೂ ಸಿಗುವ ಘೋರ ನರಕಕ್ಕೆ ಬಾಗಿಲುಗಳು ಒಂದು ಸಾಕಾಗುವುದಿಲ್ಲ. ಇಂಥವರನ್ನು ತುಂಬಿಸಲಿಕ್ಕೆ 10 ಬಾಗಿಲು ಬೇಕಾಗುತ್ತೆ. ಅಷ್ಟೇ ಅಲ್ಲ, ಕೊನೆಯದ್ದು ಪರಿವೇತ್ತ. ಇದೊಂದು ದೋಷ ಏನು ಅಂದರೆ, ಅಣ್ಣನಿರುವಾಗಲೇ ತಮ್ಮನಾದವನು ಅಣ್ಣನ ಒಪ್ಪಿಗೆ ಇಲ್ಲದೆ ಮದುವೆ ಆಗುವುದು. ಈಗ ಕೆಲವೊಂದು ಬಾರಿ ಒಪ್ಪಿಗೆ ಅವನೇ ಕೊಟ್ಟು, ಇಲ್ಲ ನಾನು ಸನ್ಯಾಸಕ್ಕೆ ಹೋಗುವನು ಅಂತನೋ, ಅಥವಾ ನನ್ನನ್ನು ಕಾಯಬೇಕಾಗಿಲ್ಲ, ನೀವು ನಿನ್ನ ಬದುಕನ್ನು ನೋಡ್ಕೊ ಅಂತ, ಅಂದರೆ ತಡ ಆಗಿದೆ, ಏನೋ ವ್ಯವಸ್ಥೆ ಆಗಿದೆ, ಅಥವಾ ಇನ್ನೇನೋ ಕಾರಣಗಳಿವೆ ಅನ್ನುವಾಗ ಅದಕ್ಕೆ ಕ್ಷಮೆ ಇದೆ. ಆದರೆ ಅದು ಬಿಟ್ಟು ದೊಡ್ಡವರ ಮನೆಯಲ್ಲಿ ಹಿರಿಯರ ಒಪ್ಪಿಗೆಯನ್ನು ಪಡೆಯದೆ ಅಣ್ಣನಿರುವಾಗಲೇ ಮದುವೆ ಆದ ಅಂದರೆ ಅವನನ್ನು ಪರಿವೇತ್ತ ಅಂತ ಕರೀತಾರೆ. ಅವರು ನಿರಯಭಾಜಿನಃ ಅಂದರೆ ತಂದೆಯ ಮಾತನ್ನು ಅಣ್ಣನ ಮಾತನ್ನು ಮೀರಿದವ ಅನ್ನೋ ಅರ್ಥದಲ್ಲಿ ಹೇಳುವಂಥದ್ದು. ಅಂದರೆ ಕುಟುಂಬದ ಬಗ್ಗೆನೇ ಅವನಿಗೆ ಆಸ್ತೆ ಇಲ್ಲ ಅಂದರೆ ನೀನು ಲೋಕದ ಬಗ್ಗೆ ಏನೆಷ್ಟು ಆಸ್ತೆ ತೋರುತ್ತಾನೆ. ಅದರಿಂದಾಗಿ ಅದು ಮಹಾಪಾಪ ಅಂತ. ಹೀಗೆ ಇಂತಹದ್ದೆಲ್ಲ ತಪ್ಪುಗಳನ್ನು ಮಾಡುವುದಕ್ಕೆ ಬೇಕಾದ ಶಾಸ್ತ್ರದ ವ್ಯವಸ್ಥೆಯನ್ನು ನೋಡಿಯೂ ನೀನು ಪ್ರಾಣಿ ವಧೆಯನ್ನು ಮಾಡಿದ್ದಿಲ್ಲ. ರತಃ ಪ್ರಾಣಿ ವಧೆಯೇ ತಪ್ಪಲ್ಲ, ಪ್ರಾಣಿ ವಧೆಯಲ್ಲಿ ರತನಾಗುವುದು ತಪ್ಪು. ವಧೆ ತಪ್ಪು ಅಂತನ್ನೋದು ಈಗ ತಿನ್ನಬೇಕು ಅಂತನ್ನುವ ಹಸಿವೆಯಿಂದ ತಿನ್ನುವವರಿಗೆ, ಕಾಡಿನಲ್ಲಿರುವವರಿಗೆ ಅದು ಗ್ರ್ಯಾಂಟೆಡ್, ಅವರಿಗೆ ದೋಷ ಅಲ್ಲ. ಆದರೆ ಪ್ರಾಣಿಗಳು ಗಮನಿಸಿ, ಅವುಗಳಿಗೆ ಹಸಿವಾದಾಗ ಮಾತ್ರ ಬೇಟೆಯಾಡ್ತವೆ. ಸುಮ್ಮನೆ ಬೇಟೆಯಾಡಿ ಕೋಣೆಯಲ್ಲಿ ತುಂಬಿಡುವಂತಹ ಕೆಲಸವನ್ನು ಅವುಗಳು ಮಾಡಲ್ಲ, ಎಲ್ಲೂ ಅಡಗಿಸಿಡುವುದಿಲ್ಲ. ಎಲ್ಲೋ ಒಂಚೂರು ಮನುಷ್ಯನಿಗೆ ಹತ್ತಿರವಾದ ನರಿ ಎಲ್ಲೋ ಒಂದಿಷ್ಟು ಇನ್ನೊಬ್ಬನಿಂದ ಕಸ್ಕೊಂಡು ಹೋಗಿ ತಿನ್ನುತ್ತೆ ಅಂತ ಬಿಟ್ಟರೆ ಅದರಲ್ಲೂ ಕೂಡ ನಿಯತ್ತುಗಳಿರ್ತವೆ. ಆದರೆ ನಮಗೆ ಒಂದು ದೃಷ್ಟಾಂತವಾಗಿ ಕೊಡುವಾಗ ನರಿಯನ್ನು ಹೇಳ್ತಾರೆ ಅಷ್ಟೇ, ಬಿಟ್ಟರೆ ಮನುಷ್ಯ ಒಂದೇ ಪ್ರಾಣಿ ತುಂಬ ಸಂಗ್ರಹ ಮಾಡಿ ಇಟ್ಕೊಳ್ಳುವ ದುರ್ಬುದ್ಧಿ ಉಳ್ಳದ್ದು. ಹಾಗಾಗಿ ಈ ತಪ್ಪುಗಳನ್ನು ನಡೆಸಿದ್ರಿಂದ ಸಮಾಜದಲ್ಲಿ ಅತ್ಯಂತ ಅನಾಹುತಗಳುಂಟಾಗ್ತವೆ ಅಂತ ಹೀಗೆ ಅವನು ಬೈತಾನೆ. ಇನ್ನೂ ಒಂದು ಶಾಸ್ತ್ರೀಯವಾದ ವಿಚಾರವನ್ನು ಚರ್ಚೆ ಮಾಡ್ತಾನೆ.